ನಾಯಕ ತನ್ನ ಪ್ರಜೆಗಳ ಹಿತಕ್ಕಾಗಿ ಶ್ರಮಿಸಿದ್ರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಮತ್ತು ಬದುಕು ಬದಲಾಯಿಸಬಲ್ಲದು ಎಂಬುದಕ್ಕೆ ಇವತ್ತು ರಾಜ್ಯ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಕಾರಣ ಏನಾಗಿರಬಹುದು ಅನ್ನೋದು ನಿಮ್ಮ ಪ್ರಶ್ನೆ. ಯಾರಾಗಿರಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಮತ್ತೇನ್ ಮಾಡಿದ್ರು ಅಂದ್ರ? ಹಾಗಾದ್ರೆ ಮೊದಲಿಗೆ ಇವರೆಲ್ಲರ ಮಾತು ಒಂದ್ಸಲ ಕೇಳಿಸ್ಕೊಂಡ್ಬಿಡಿ. ಸರ್, ಇದು ವಿಕಲಚೇತನರ ಒಂದು ಜೀವನದಲ್ಲಿ ಇದೊಂದು ಅದ್ಭುತವಾದ ಕ್ಷಣ. ಇವತ್ತು ನಮ್ಮ ಏನು ಸರ್ಕಾರ ನಮ್ಮ ವಿಕಲಚೇತನರ ಜೀವನದಲ್ಲಿ ಒಂದು ಏನು ನಾವು ಕಷ್ಟಪಡ್ತೀವಿ ಅದನ್ನು ನೋಡಿ ಇವತ್ತು ಸ್ಪಂದನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿಕಲಚೇತನರ ಒಂದು ಆಶಾಭಾವನೆ. ಎಲ್ಲ ಒಂದು ಕಡೆ ನಮಗೆ ಕೆಲವು ಸಾರಿ ವಯಸ್ಸಾದಂಗೆ ಮತ್ತು ನಮಗೆ ಏನು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಮ್ಮ ದೇಹ ಸ್ಪಂದನೆ ಮಾಡಲ್ಲ. ಅಂಥ ಸಮಯದಲ್ಲಿ ಇವತ್ತು ಇಂಥ ಒಂದು ವೆಹಿಕಲ್ ಕೊಡ್ತಾ ಇರೋದ್ರಿಂದ ನಮಗೆ ಏನು ಕೆಲವು ದಿನನಿತ್ಯದ ಕಾರ್ಯಗಳು ಚಟುವಟಿಕೆಗಳು ಮಾಡ್ಕೊಳ್ಳೋದಕ್ಕೆ ನಮಗೆ ಭಾಳ ಅನುಕೂಲ ಆಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಮತ್ತು ಸಂತೋಷ್ ಲಾಡ್ ಸಾಹೇಬರು ಅವರ ಒಂದು ಏನು ಕೈಗಾರಿಕಾ ಏನು ಇಲಾಖೆ ಮತ್ತು ವಿಕಲಚೇತನರ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನೇತೃತ್ವದಲ್ಲಿ ವಿಕಲಚೇತನರನ್ನು ಪರಿಗಣಿಸಿ VRW MRW ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಅವರ ಮುಖಾಂತರ ಈ ಗಾಡಿಗಳನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ಒಂದು ನಿಜವಾಗ್ಲೂ ನಮಗೆ ಒಂದು ಖುಷಿ. ನಮಗೆ ಈ ಒಂದು ವೆಹಿಕಲ್ ಕೊಡ್ತಾ ಇರೋದು ತುಂಬ ಸಂತೋಷ. ಇದೇ ಥರ ಅವರು ಮುಂದೆನೂ ನಡೆಸ್ಕೊಂಡು ಹೋಗಲಿ. ಇದೇ ಥರ ಇನ್ನೂ ಕೆಲವರು ನಮಗಿನ್ನ ತುಂಬ ಕಷ್ಟದಲ್ಲಿ ಇರ್ತಾರೆ, ನಡ್ಕೊಂಡು ಹೋಗೋಕ್ಕಾಗ್ದಿರೋರು, ಅವ್ರಿಗೂ ಸಹ ಇದು ದೊರಕಲಿ. ಇದರಿಂದ ಎಲ್ಲರೂ ಉಪಯೋಗ ಪಡೀಲಿ. ಅವರು ಜೀವನದಲ್ಲಿ ಗಾಡಿಗಳಿಂದ ಓಡಾಡಿ ಅವರು ಟ್ರಾಫಿಕ್ ಮಧ್ಯೆ ಓಡಾಟ ಮತ್ತು ಬಸ್ ಹತ್ತೋದು ಕಿರಿಕಿರಿ ತಪ್ಪಿಸ್ಕೊಳ್ಳಿ ಅಂತ ಹೇಳಿ ನಾವು ಇದ್ರ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಬಯಸ್ತೀವಿ. ಸರ್, ನಮಗೆ ಭಾಳ ಖುಷಿ ಆಯ್ತಾಯಿದೆ. ವಿಕಲಚೇತನರಿಗೆ ಅವ್ರು ಈ ಥರ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಮಗೆ ಭಾಳ ಖುಷಿ ಇದೆ ಸರ್. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಏನಂದರೆ ಅವರು ನಮ್ಮ ಇದಕ್ಕೆ ನಾವು ಕಾಂಗ್ರೆಸ್ ಇದ್ದೇನೆ ಅಧ್ಯಕ್ಷರೇನೆ, ನಾವು ಅವರು ನಮ್ಮ ಕಾಂಗ್ರೆಸ್ಸು ಮುಂದೆ ಇದಾಗಿ ಬರಬೇಕು. ಕೇಳಿದ್ರಲ್ಲ, ತಮ್ಮ ಬದುಕು ಸ್ವಾವಲಂಬಿ ಆಗುತ್ತೆ ಅನ್ನುವ ಖುಷಿ, ಉತ್ಸಾಹ ಇವರೆಲ್ಲರದ್ದಾಗಿದೆ. ಅಂದಹಾಗೆ ಖಾಸಗಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳಿಗೆ ಮಾಸಿಕ ರಜೆಯನ್ನ ಘೋಷಣೆ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಂದಲೂ ಮೆಚ್ಚುಗೆ ವ್ಯಕ್ತಪಡೆದಂತಹ ಸಂತೋಷ್ ಲಾಡ್ ರಾಜ್ಯಾದ್ಯಂತ ಈಗ ಬಡ ಅಂಗವಿಕಲರಿಗೆ ಸಹಾಯ ಆಗಲಿ ಅಂತ ಮತ್ತು ಅವರ ಬದುಕು ಸ್ವಾವಲಂಬಿಯಾಗಲಿ ಅಂತ 1400 ಮೋಟಾರು ಚಾಲಿತ ತ್ರಿಚಕ್ರ ವಾಹನ ವಿತರಿಸಿ ಮತ್ತೆ ಬಡವರ ಬಂಧು ಅನಿಸಿಕೊಂಡಿದ್ದಾರೆ. ರಾಜ್ಯ ಕಾರ್ಮಿಕ ಇಲಾಖೆ ಹಾಗೂ ರಾಜ್ಯದ ವಿವಿಧ ಕೈಗಾರಿಕೆಗಳು ಸಂಸ್ಥೆಗಳ ಸಂಯುಕ್ತಾಶ್ರಮದಲ್ಲಿ ಇದೇ 27ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ ಗಾಯತ್ರಿ ಗ್ರ್ಯಾಂಡ್ನಲ್ಲಿ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ವಚನಾನಂದ ಸ್ವಾಮೀಜಿಗಳು, ರೇಣುಕಾನಂದ ಸ್ವಾಮೀಜಿ, ಮಾದರ ಚೆನ್ನಯ್ಯ ಸ್ವಾಮೀಜಿ, ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ವಿವಿಧ ಸಂಸ್ಥೆಗಳ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಫಲಾನುಭವಿಗಳಿಗೆ ನಿಮ್ಮ ಜೊತೆ ಸರ್ಕಾರ ಇದೆ, ನಿಮ್ಮ ಜೊತೆ ಸಚಿವರಿದ್ದಾರೆ ಅನ್ನುವಂತಹ ಭರವಸೆ ಮೂಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಕೈಗಾರಿಕೆಗಳು ಸಂಸ್ಥೆಗಳು ಕೊಟ್ಟಿರುವ 1400 ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿಶೇಷ ಚೇತನರಿಗೆ ವಿತರಿಸಲಾಯಿತು. ಒಟ್ಟು 260 ಸಂಸ್ಥೆಗಳ CSR ಫಂಡ್ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಬೆಂಗಳೂರು ಒಂದರಲ್ಲೇ ಇವತ್ತು 500 ವೆಹಿಕಲ್ಸ್ ಫಲಾನುಭವಿಗಳ ಪಾಲಾಯಿತು. ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯ ಅರ್ಥಪೂರ್ಣವಾಗಿ ನಡೀತಾ ಇದೆ. ಮತ್ತೊಂದು ವಿಶೇಷ ಏನ್ ಗೊತ್ತಾ? ಅದೇ ದಿನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅರ್ಥಪೂರ್ಣ ಸಾರ್ಥಕ ಭಾವ ಮಾನ್ಯ ಸಚಿವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನ ಸಿಗಲಿ, ಸಾಹೇಬರು ಇನ್ನೂ ವಿಕಲಚೇತನರಿಗೆ ಇನ್ನೂ ಅತಿ ಹೆಚ್ಚು ಸೌಲಭ್ಯಗಳನ್ನು ಒದಗಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ. ವಿಕಲಚೇತನರ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ
ಇನ್ನೂ ಅವ್ರಿಗೆ ಹೆಚ್ಚೆಚ್ಚು ಕೆಲಸ ಮಾಡಲಿ, ಅವ್ರಿಗೆ ಇನ್ನೂ ಆಯುಷನ್ನು ಕೊಡಲಿ, ಅವ್ರು ಇನ್ನೂ ಹೆಚ್ಚೆಚ್ಚು ಕಾರ್ಯಗಳನ್ನು ಮಾಡಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಈ ಮುಖಾಂತರ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ.